ಮೊಬೈಲ್ ನಂಬರ್ ಚೇಂಜ್ ಮಾಡಿದಾಗ ಸಾಕಷ್ಟು ಬದಲಾವಣೆ ಬಂದಿದೆ. ಏಂಜ್ ಅಂದ್ರೆ ಏನೋ ಒಂಥರ ಅದು ಈ ನಂಬರ್ ನಿಮ್ಗೆ ಆಶೀರ್ವಾದ ಕೊಡ್ತಾನೆ ಇರುತ್ತೆ, ನಿಮ್ಗೆ ಬಿಡಲ್ಲ. ನೀವು ಇದು ಏಂಜಲ್ ನಂಬರ್ಸು. ಆಯಿತು, ಏಂಜಲ್ ನಮ್ಮ ವಿದ್ಯಾರ್ಥಿಗಳೆಲ್ಲ ಕಲ್ತ್ಕೊಂಡು ಅವರು ಈ ಥರ ಕೆಲಸ ಆಗಿದೆ ಅಂತ ಹೇಳಿದಾಗ ಭಾಳ ಸಂತೋಷ ಆಗುತ್ತೆ. ಇದು ಅಂದರೆ ಚೇಂಜಿಂಗ್ ಇಯರ್ಸು ಯಾವುದೇ ಒಂದು ವ್ಯಕ್ತಿಗೆ ಶುಶ್ರೂಷೆ ಮಾಡುವಂಥ ಅಂದರೆ ಕೋಆಪರೇಟಿವ್ನೆಸ್ಸು, ಅಡುಗೆ ಮಾಡೋದು ಭಾಳ ಇಷ್ಟ ಆಗುತ್ತೆ. ಮತ್ತು ಈ ನರ್ಸಿಂಗು ಯಾರಾದರೂ ಈಗ ಇನ್ನೊಂದಿದೆ ನಿಮಗೆ ಕುವಾ ನಂಬರ್ ಅಂತ ಹೇಳ್ತೀವಿ. ಕುವಾ ನಂಬರ್ ಅಂತ ಕುವಾ ನಂಬರ್. ಈ ನಂಬರು ಏಂಜಲ್ ನಂಬರ್ ಅಂತ. ಏಂಜಲ್ ಅಂದ್ರೆ ಏನೋ ಒಂಥರ ಅದು ಈ ನಂಬರ್ ನಿಮ್ಗೆ ಆಶೀರ್ವಾದ ಕೊಡ್ತಾನೆ ಇರುತ್ತೆ, ನಿಮ್ಗೆ ಬಿಡಲ್ಲ. ನೀವು ಬಿಟ್ಟರು ಕೂಡ ಇದು ಬಿಡಲ್ಲ. ಬೇಕಾದ್ರೆ ನೋಡಿ. ಏಂಜಲ್ ನಂಬರ್ ಅಂದ್ರೆ ಏನು, ಹೇಗೆ ಹೇಳ್ತೀವಿ? ಅಂದ್ರೆ ಅದು ನಿಮ್ಗೆ ಕಾಯುವಂತಹ ಒಂದು ನಂಬರ್, ಎಲ್ಲೋದ್ರೂ ನಿಮ್ಮಿಂದ ಬರ್ತಾ ಇರುತ್ತೆ. ಅಂದ್ರೆ ಯಾವ ನಂಬರ್ ಏನದು ಗುರುಗಳೇ? ಅದಕ್ಕೆ ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಸುಲಭನೇ. ಆಯ್ತಾ? ಅದೇನಂತ ಹೇಳಿದ್ರೆ ಎಲ್ಲೋದ್ರೂ ನಿಮ್ಗೆ ನೋಡಿ ಒಂದು ಗಣನೀಯವಾಗಿ ಕೆಲವು ನಂಬರ್ಸ್ ನಿಮ್ಗೆ ಹಿಂದೆನೇ ಬರ್ತಾ ಇರುತ್ತೆ. 2 ನಂಬರು, 3 ನಂಬರು. ಎಲ್ಲೋದ್ರೂ ಅದು ನೋಡಿದ್ರೆ ಆಧಾರ್ ಕಾರ್ಡ್ ನೋಡಿದ್ರೆ ಅದೇ ನಂಬರ್ಸ್ ಕಾಣ್ತಾ ಇರುತ್ತೆ, ವೆಹಿಕಲ್ ನಂಬರ್ ಅದೇ ಕಾಣ್ತಿರುತ್ತೆ, ಮನೆ ನಂಬರ್ ಅದೇ ಕಾಣ್ತಿರುತ್ತೆ. ನಮಗೆಲ್ಲ ಅನುಭವ ಆಗಿರುತ್ತೆ. ಅದರ ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಇದು ಏಂಜಲ್ ನಂಬರ್ಸು. ಆಯ್ತು, ಏಂಜಲ್ ನಂಬರ್ಸು. ಅದೇನಂದ್ರೆ ಈಗ ನಾವು ನೋಡೋದಲ್ಲ, ಇಷ್ಟ ದೇವತೆ ಇರ್ತೀವಲ್ಲ, ಅದೇ ಥರನೇ ಇದೆ. ಈ ಥರ ಪ್ರತಿಯೊಂದು ಅಂಶದ್ದು ಇದೆ. ಅಂದರೆ ಎಷ್ಟೋ ನಂಬರ್, ಬರೀ ನಂಬರ್ ಅಂತ ಹೇಳಿದಾಗ ಡೇಟ್ ಆಫ್ ಬರ್ತ್ ಮಾತ್ರ ನೋಡ್ಲಿಕ್ಕೆ ಬರಲ್ಲ. ಡೇಟ್ ಆಫ್ ಬರ್ತ್ ನೋಡಬೇಕು, ಹೆಸರು ನೋಡಬೇಕು, ಜೊತೆಗೆ ನಮ್ಮಲ್ಲಿರುವಂಥ ಬೇರೆ ವಿಷಯಗಳು ನೋಡಿ. ಕೆಲವು ಸಲ ನಾನು ಈ ಮೊಬೈಲ್ ನಂಬರೆಲ್ಲ ಚೇಂಜ್ ಮಾಡಿಕೊಟ್ಟಾಗ, ಯಾಕೆಂದರೆ ಈಗ ಆಗ್ತಿರುವಂತಹ ಬಿಸ್ನೆಸ್ ಎಲ್ಲ ಮೊಬೈಲಲ್ಲೇ. ಹೌದು. UPI ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಕಾಲ್ಸ್ ಇರ್ಬೋದು. ಮೊಬೈಲ್ ನಂಬರ್ ಚೇಂಜ್ ಮಾಡಿದಾಗ ಸಾಕಷ್ಟು ಬದಲಾವಣೆ ಬಂದಿದೆ. ಅಂದರೆ ಅಥವಾ ಇವಾಗ ಅವಕಾಶ ತುಂಬ ಇದೆ ಮಾಡ್ಕೊಳ್ಳೋಕ್ಕೆ. ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡಾಗ ಸಾಕಷ್ಟು ಬರುತ್ತೆ ವ್ಯತ್ಯಾಸ. ಜೊತೆಗೆ ಈಗ ನ್ಯೂಮರಾಲಜಿ ಕ್ಲಾಸ್ ಮಾಡಬೇಕಂತಿದ್ದೀನಿ. ಸಾಕಷ್ಟು ಬ್ಯಾಚಸ್ ಆಗಿದೆ. ನಮ್ಮ ವಿದ್ಯಾರ್ಥಿಗಳೆಲ್ಲ ಕಲ್ತ್ಕೊಂಡು ಅವರು ಈ ಥರ ಕೆಲಸ ಆಗಿದೆ ಅಂತ ಹೇಳಿದಾಗ ಭಾಳ ಸಂತೋಷ ಆಗುತ್ತೆ. ಅಂದರೆ ಉನ್ನತ ಅಭಿವೃದ್ಧಿ. ಹೌದು. ಜೀವನದಲ್ಲಿ ಒಂದು ಕೆಲಸದಕ್ಕೆ ತೊಂದರೆ ಇರುತ್ತೆ, ಅಥವಾ ಏನೋ ಕುಟುಂಬದಲ್ಲಿ ತೊಂದರೆ ಇರುತ್ತೆ. ಅದೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡು ಒಂದು ಒಳ್ಳೆ ನಿಟ್ಟಿನಲ್ಲಿ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸಮನ್ವತ ಭಾವ ಇರಬೇಕು. ಅದನ್ನು ಸುಲಭವಾಗಿ ಅಂದರೆ ಯಾವುದೇ ರೀತಿಯಾದಂಥ ಅಂದರೆ ಜಾತಕ, ದಶಾ, ಭುಕ್ತಿ ಇದೆಲ್ಲ ಬಹಳ ಸ್ವಲ್ಪ ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಆದರೆ ನ್ಯೂಮರಾಲಜಿ ಅಂದರೆ ಸೆಲ್ಫ್ ಟೂಲ್. ಅಂದರೆ ನಮಗೆ ನಾವೇ ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ನ್ಯೂಮರಾಲಜಿ. ಹೌದು. ಹೇಗೆ ಅಂತ ಹೇಳಿದ್ರೆ ನ್ಯೂಮರಾಲಜಿ ಹೇಗೆ ಗೊತ್ತು ಅಂತ ಹೇಳಿದ್ರೆ ಬರ್ತ್ ಡೇಟ್ ಅಂತ ಯಾರು ಮರೆಯೋಕ್ಕಾಗೋದೇ ಇಲ್ಲ, ಮರೆಯೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿರುತ್ತೆ, ಸುಲಭವಾಗಿ ಹೊಂದಿಸ್ಕೋಬೋದು. ಹೌದು, ಏನಿದೆ ಏನಿಲ್ಲ ಅಂದ್ಕೊಂಡು. ಸ್ವಲ್ಪ ಜ್ಞಾನ ಅಷ್ಟೇ ಬೇಕಾಗಿರೋದು. ಅದರಿಂದ ಸಾಕಷ್ಟು ಪ್ರಯೋಜನ ಆಗುತ್ತೆ. ಇದು ನಾವು ನೋಡಿರುವಂಥದ್ದು. ಸಾಕಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬಹುದು ಈ ನ್ಯೂಮರಾಲಜಿಯಿಂದ. ಹೌದು. ಮತ್ತೆ ಇದು ಈ ಜ್ಯೋತಿಷ್ಯ ಮತ್ತು ಈ ಸಂಖ್ಯಾಶಾಸ್ತ್ರಕ್ಕೂ ಏನು ವ್ಯತ್ಯಾಸ ಇದೆ ಗುರುಗಳೇ? ನೋಡಿ, ನಾನು ಈಗ ಜ್ಯೋತಿಷದಲ್ಲೂ ಸಾಕಷ್ಟು ಕುಂಡ್ಲಿಗಳನ್ನ ನೋಡ್ತಾ ಇರ್ತೀನಿ. ಜ್ಯೋತಿಷದಲ್ಲೂ 9 ಗ್ರಹಗಳೇ, ಸಂಖ್ಯಾಶಾಸ್ತ್ರದಲ್ಲೂ 9 ಸಂಖ್ಯೆಗಳೇ. ಜ್ಯೋತಿಷಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ತುಂಬ ಸಾಮ್ಯತೆ ಇದೆ. ಅಂದರೆ ಜ್ಯೋತಿಷ ತುಂಬ ಆಳವಾಗಿ ಹೋಗ್ಬೋದು, ಆದರೆ ಸಂಖ್ಯಾಶಾಸ್ತ್ರ ಬೇರೆ, ಜ್ಯೋತಿಷ ಬೇರೆ ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಎಷ್ಟೋ ಸಲ ಅದೇ ವಿದ್ಯಾರ್ಥಿಗಳಿಗೆ 2 ಪಾಠ ಮಾಡಬೇಕಾದ್ರೆ 2 ಹೊಂದ್ಕೊಳ್ಳುತ್ತೆ. ಆದರೆ ಸರಿಯಾದ ನಿಟ್ಟಿನಲ್ಲಿ ನೋಡಬೇಕಷ್ಟೆ. ಸರಿಯಾದ ನಿಟ್ಟಿನಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬರೀ ಒಂದು ಬರ್ತ್ ಡೇಟ್ ಇಟ್ಕೊಂಡು ನೋಡೋದಿಲ್ಲ. ಅದರಿಂದ ಏನೇನು ಆಗ್ತಿದೆ, ಎಷ್ಟು ಸಂಖ್ಯೆಗಳಿದೆ, ಯಾವ್ಯಾವ ಏರು, ಇದ್ರ ದಶಾಭುಕ್ತಿ ಇರಿದಾಗೆ ಏರು ಬರುತ್ತೆ. ಈಗ ಭಾಗ್ಯಾಂಕ ಏನಿದೆ, ಆ ಭಾಗ್ಯಾಂಕ ಕೆಲಸ ಮಾಡೋದು 35 ವರ್ಷ ಅಥವಾ 33 ವರ್ಷ ಆದಮೇಲೆ ಅಂತ ಹೇಳ್ತೀವಿ. ಆಯಿತಾ? ಆವಾಗ ನೋಡಿ, ಇದ್ದಕ್ಕಿದ್ದಂಗೆ ನೀವು ನೋಡಿರ್ಬೋದು, ಸಾಕಷ್ಟು ಜನ ಈ 32, 33 ವರ್ಷ ಆಗ್ತಿದ್ದಂಗೆ ಅವರ ಒಂದು ಜೀವನ ಶೈಲಿ ಬದಲಾಗುತ್ತೆ, ಜೀವನ ಪಥ ಬದಲಾಗ್ಬಿಡುತ್ತೆ. ಹೌದು. ಕೆಲವೊಂದು ಇಯರ್ ಅಲ್ಲಿ ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿಲ್ದಿರ ಏನೋ ಒಂದು 35 ಇಸ್ ಎ ಮ್ಯಾಜಿಕಲ್ ಇಯರ್ ಅಂತ ಹೇಳ್ತೀವಿ. 33 ಕೆಲವರಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕೆಂದ್ರೆ ಅದು ದೇಶ ಕಾಲ ಪರಿಸ್ಥಿತಿ. ಈಗ ಮೊದಲು ನಾವು ತಗೊಳ್ತಾ ಇದ್ದಿದ್ದು ಒಂದು 80 ವರ್ಷ 90 ವರ್ಷ. ಕಾಲ ಕ್ರಮೇಣ ಸ್ವಲ್ಪ ಕಮ್ಮಿ ಆಗ್ತಿದೆ. ಅದೇನೇ ಇರಲಿ, 33ರಿಂದ 30 ನನ್ನ ಒಂದು ಅಬ್ಸರ್ವೇಷನ್. ಅದು ಹಳೇ ನ್ಯೂಮರಾಲಜಿ ಬುಕ್ಕಲ್ಲಿ 40 ಇಯರ್ಸ್ ಅಂತ ಕೊಟ್ಟಿದೆ. ಆದರೆ ಅದು 40 ಇಯರ್ಸ್ ಕೆಲಸ ಮಾಡ್ತಿಲ್ಲ ಈಗ. 33ರಿಂದ ಅಂದರೆ ಅರ್ಧ ಶುರು ಆಗುತ್ತೆ. ಅರ್ಧ ಒಂದು ವಯೋಮಾನ ಅಂತ ತಗೊಳ್ಳಿ. ಅರ್ಧ ಒಂದು ನಮಗೆ ಏನು ಆಯಸ್ಸಿದೆ ಅದಕ್ಕೆ ಅರ್ಧ ಭಾಗ ಆ ಥರ ತೊಗೊಂಡಾಗ ಅಂದರೆ ಆಕ್ಟಿವ್ ಇಯರ್ಸ್ ಅಂತ ತೊಗೋಬೋದು. ಹಾಗಂತ ಹೇಳಿ ವಯಸ್ಸು 70 ಅಂತ ಹೇಳೋಕ್ಕಾಗಲ್ಲ, ಅಥವಾ ವಯಸ್ಸು ಅಂತ 70 ಅಂತ ಹೇಳಲಿಕ್ಕೆ ಬರಲ್ಲ. 33ರಿಂದ 35ನೇ ವರ್ಷ ಇದು ಚೇಂಜಿಂಗ್ ಇಯರ್ಸ್ ಯಾವುದೇ ಒಂದು ವ್ಯಕ್ತಿಗೆ. ಈ ಥರ ಕೆಲಸ ಮಾಡ್ತೀವಿ. ಬೇಕಾದ್ರೆ ನೋಡಿ,
ಒಂದು ಜೀವನದಲ್ಲಿ ಮಹತ್ವವಾದಂಥ ಒಂದು ಘಟನೆ ಅಥವಾ ಒಂದು ನಿರ್ಧಾರ ತಗೊಂಡು ಜೀವನ ಪಥವನ್ನು ಬದಲಾಯಿಸಿರುವಂಥ ಒಂದು ವರ್ಷಗಳಾಗಿರುತ್ತೆ. ಯಾವುದು 35ರಿಂದ 33, 34, 35 ಈ ವರ್ಷಗಳು. ಈ ವರ್ಷಗಳು ಮಹತ್ತರವಾದಂಥ ಒಂದು ಬದಲಾವಣೆ ಖಂಡಿತ ಆಗಿರುತ್ತೆ. ಅದರಿಂದ ಮುಂದಿನ ಜೀವನ ನಿಶ್ಚಯ ಆಗುತ್ತೆ, ಹೇಗಿರಬೇಕು. ಅಲ್ಲಿ ತಗೊಂಡಿರುವಂಥ ಏನು ಒಂದು ನಿರ್ಧಾರ ಇದೆ ಅದು ಮುಂದಿನ ಜೀವನಕ್ಕೆ ನಾಂದಿ ಆಗುತ್ತೆ, ಪಥ. ಅದಕ್ಕೆ ಅದು ಡ್ರೈವರ್ ನಂಬರ್ ಅಂತ. ಆ ನಂಬರ್ ಆಕ್ಟಿವೇಟ್ ಆಗೋದು ಯಾವಾಗಂದ್ರೆ 35 ವರ್ಷಕ್ಕೆ ಡ್ರೈವರ್ ಭಾಗ್ಯ ಅಂಕ. ಇದು ನೋಡಿ, ಭಾಗ್ಯೋದಯ ಯಾವಾಗ ಆಗುತ್ತೆ? ಈ ಸಮಯಕ್ಕೆ ಆಗುತ್ತೆ. ಭಾಗ್ಯ ಬದಲಾವಣೆ ಆಗ್ಬೇಕು ಅಂದ್ರೆ ಆ ವರ್ಷದಲ್ಲಿ ಆಗುವಂತ ಒಂದು ಸಾಧ್ಯತೆ ಬಹಳ ಇದೆ. ಹೌದು. ಈಗ ಅದು ಮಿಸ್ ಆದ್ರೆ ಗುರುಗಳೇ? ಇಲ್ಲ, ಅದು ಹಾಗೆ ಆಗುತ್ತೆ. ಇದು ಸರ್ವಕಾಲಿಕ. ಇದು ಹಾಗೆ ಎಲ್ಲರಿಗೂ ಆಗ್ಲೇಬೇಕು. ಆದರೆ ಎಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಅಂತ ಹೇಳಿದ್ರೆ, ಡ್ರೈವರ್ ನಂಬರ್ಗೂ ಕಂಡಕ್ಟರ್ ನಂಬರ್ಗೂ ಅಂದರೆ ಮೂಲಾಂಕಕ್ಕೂ ಭಾಗ್ಯಾಂಕಕ್ಕೂ ಸಾಮ್ಯತೆ ಇಲ್ಲ, ಎನಿಮಿ ನಂಬರ್ಸ್. ಅವಾಗೇನಾಗುತ್ತೆ? ಭಾಗ್ಯ ಬದಲಾವಣೆ ಆಗಲ್ಲ, ಜೀವನ ಬದಲಾವಣೆ ಆಗ್ಬಹುದು, ಆದರೆ ಭಾಗ್ಯ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅವಾಗ ಏನು ಮಾಡ್ಕೋಬೇಕು? ಈ ಥರ ಒಳ್ಳೆಯ ಒಂದು ನ್ಯೂಮರಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಒಂದು ಅವ್ರಿಗೆ, ಯಾಕೆಂದರೆ ಪ್ರತಿಯೊಂದು ವ್ಯಕ್ತಿ ಬೇರೆ ಬೇರೆನೆ, ನಾವು ಜನರಲ್ಲಾಗಿ ಏನು ಹೇಳಲಿಕ್ಕೆ ಬರಲ್ಲ. ಹೌದು. ನೋಡಿದಾಗ ಅದು ಏನು ಬೇಕು, ಯಾವ ಥರ ಬದಲಾವಣೆ ಮಾಡ್ಕೋಬೇಕು, ಅದು ಬರೀ ನಂಬರ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಈಗ ರೆಮಿಡೀಸ್ ಎಲ್ಲ ಭಾಳ ಸಿಂಪಲ್ಲು, ಆಯಿತಾ? ಈಗ ಮನೆಗೆ ಯಾವುದು ನಮ್ಮ ಆಗಿ ಬರಲ್ಲ ಅಂತ ಹೇಳ್ತೀವಿ. ಆಗ ಏನು ಮಾಡಬೇಕು? ಡೋರ್ಗೆ ಒಂದು ಸ್ಟಿಕ್ಕರ್ ಹಾಕೊಳ್ಳೋವಂಥದ್ದು. ಅದು ಎಷ್ಟು ಕಾಸ್ಟ್ ಆಗುತ್ತೆ? ಭಾಳ ಕಮ್ಮಿ. ಹೌದು. ಆ ಥರ. ಈ ಕಾರ್ ನಂಬರು ಆಗಿ ಬರಲ್ಲ, ಅವಾಗ ಆಕ್ಸಿಡೆಂಟ್ ಆಗ್ತದೆ, ಏನೋ ಆಗ್ತಾ ಇರುತ್ತೆ ಬಿಡಿ, ಆಯಿತಾ? ಅವಾಗ ಏನು ಮಾಡಬೇಕು? ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟಿಕ್ಕರ್ ಹಾಕೋದು. ಸ್ಟಿಕ್ಕರ್ ಅಂದರೆ ಆ ನಂಬರ್ನ ಮುಚ್ಚೋದು? ನೀವು ಹೇಳಿ. ಇಲ್ಲ, ಸ್ಟಿಕ್ಕರ್ ಅಂದರೆ ಮುಚ್ಚೋವಂಥ ನಂಬರ್ ಅಲ್ಲ, ಕಾಣಿಸೋವಂಥ ನಂಬರೇ. ಆಯಿತಾ? ಅದು ಮುಚ್ಚಿಬಿಟ್ರೆ ಮತ್ತೆ ನಿಮ್ಗೆ ಕಷ್ಟ ಆಗುತ್ತೆ. ಹೌದು. ಹಾಗಲ್ಲ, ಅಲ್ಲಿ ಯಾವುದು ಶುಭ ಸಂಖ್ಯೆಗಳಿದೆಯೋ ಅದೊಂದು ಸ್ಟಿಕ್ಕರ್ ಹಾಕೋದು ಅಷ್ಟೇ. ಓ, ಹಾಗೆ ನೀವು ಹೇಳ್ತಾ ಇರೋದು. ಅವಾಗೇನಾಗುತ್ತೆ? ಇವಾಗ ಏಂಜಲ್ ನಂಬರ್ ಅಂತ ಹೇಳಿದ್ನಲ್ಲ, ಆ ಏಂಜಲ್ ನಂಬರ್ ಹಾಕ್ಬಿಟ್ರೆ ಅದು ಏನು ಎಫೆಕ್ಟ್ ಆಗೋಲ್ಲ, ಅಂದರೆ ಬ್ಯಾಡ್ ಎಫೆಕ್ಟ್ ಇರೋಲ್ಲ ನಿಮಗೆ, ಇಲ್ಲಿ ಎಫೆಕ್ಟ್ ಇರೋಲ್ಲ. ಇದು ವಿಷಯ. ಅಂದ್ರೆ ಚಿಕ್ಕ ಬದಲಾವಣೆ ಇವೆಲ್ಲ ಸಣ್ಣ ಅಂದರೆ ನಂಬರ್ಸೇ ಎಲ್ಲ, ಅದು ಕಂಟ್ರೋಲ್ ಮಾಡೇ ಮಾಡುತ್ತೆ ನಿಮಗೆ. ಹೀಗೆ ಬದಲಾವಣೆ ಮಾಡ್ಕೊಂಡು ಬರ್ಬೋದು. ಹೀಗೆ ಒಂದು ಸಂಖ್ಯೆಯವರು ಸ್ವಲ್ಪ ಸಮಾಧಾನವಾಗಿ ಹೋಗಬೇಕು, ಆಯಿತಾ? ಅವ್ರಿಗೆ ಭಗವಂತ ಚೆನ್ನಾಗಿ ಕೊಟ್ಟಿರ್ತಾನೆ, ಆಯಿತಾ? ಸೂರ್ಯನ ಕಾಂತಿ ಇರುತ್ತೆ ಅವ್ರಲ್ಲಿ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಭಗವಂತ ಗುರು ಹಿರಿಯರಲ್ಲಿ ಸ್ವಲ್ಪ ಗೌರವ ಇಟ್ಕೊಂಡು ಹೋದಾಗ ಯಶಸ್ಸು ಖಂಡಿತ ಸಾಧ್ಯತೆ ಇದ್ದೇ ಖಂಡಿತ ಸರಿ ಮಾಡ್ಕೋಬಹುದು. ಆಮೇಲೆ ಗುರುಗಳೇ, ಇವಾಗ 1ರಿಂದ 9ರಲ್ಲಿ ತಿಳಿದ ಮಟ್ಟಿಗೆ ಯಾವುದು ಅದೃಷ್ಟದ ಸಂಖ್ಯೆ ಅಂತ ಹೇಳ್ಬೋದು? ಅದೃಷ್ಟ ಸಂಖ್ಯೆ ಒಂದೇ ಸಂಖ್ಯೆ ಅಂತ ಹೇಳಲಿಕ್ಕೆ ಬರಲ್ಲ. ಅದೃಷ್ಟ ಅಂತ ಹೇಳಿದಾಗ ನೋಡಿ, ಒಂದೊಂದಕ್ಕೆ ಎಲ್ಲಾನು ಒಂದು ಕಡೆ ಸಿಗೋದಿಲ್ಲ. ನೋಡಿ, ಒಂದಕ್ಕೆ ಅದರದೇ ಆದ ಲಕ್ಷಣಗಳಿದೆ. ಈ ಅದೃಷ್ಟ ಅಂದ್ರೆ ಏನು ಅನ್ನೋದು ಅದು ಒಂದು ದೊಡ್ಡ ವಿಷಯನೇ, ಆಯ್ತಾ? ಕೆಲವ್ರಿಗೆ ಏನು ಅದೃಷ್ಟ ಅಂತ ಹೇಳಿದ್ರೆ ಕಷ್ಟಪಡೋದೇ ಅದೃಷ್ಟ. ಕೆಲವರಿಗೆ ಅವರಿಗೆಲ್ಲ ಏನು ದಿನನಿತ್ಯದ ಕೆಲಸಗಳೆಲ್ಲ ಮುಗಿಸುವಂಥದ್ದೇ ಒಂದು ಅದೃಷ್ಟ. ಈಗ ನಾಯಕರು ಅಂತ ಹೇಳ್ತೀವಿ, ಅಂತ ಹೇಳ್ತೀವಲ್ಲ, ಅವ್ರಿಗೆ ಅದೃಷ್ಟ ಏನೋ ಸಿಗುತ್ತೆ, ಒಳ್ಳೆ ಹೆಸರು ಎಲ್ಲ ಸಿಗುತ್ತೆ, ಆದರೆ ಅವ್ರನ್ನ ನೋಡ್ಕೊಳಕ್ ಸಮಯ ಸಿಗೋದಿಲ್ಲ. ಅಂದ್ರೆ ಅಷ್ಟು ಬ್ಯುಸಿಯಾಗಿರ್ತಾರೋ, ಅಂದ್ರೆ ಬೆಂಕಿ ಇದ್ದಾಗಿರ್ತಾರೋ. ಅದು ಏನು ಅದೃಷ್ಟ ಅಂದ್ರೆ ಹೆಸರು ಸಿಗುತ್ತೆ, ಗೌರವ ಸಿಗುತ್ತೆ, ಎಲ್ಲೋದ್ರೂ ಕೂಡ ಸನ್ಮಾನಗಳಾಗುತ್ತೆ, ಆದರೆ ಅವರ ಒಂದು ಫ್ಯಾಮಿಲಿ ಲೈಫು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅಷ್ಟು ಸಮಯ ಕೊಡಲ್ಲ, ಅವರು ಸಮಯ ಕೊಡೋಕ್ಕಾಗಲ್ಲ, ಆಗೋದಿಲ್ಲ. ಎಲ್ಲೋ ಬರ್ತಾರೆ ಮನೆಗೆ, ಇನ್ಯಾರೋ ಫೋನ್ ಮಾಡ್ತಾರೆ, ಅಲ್ಲಿ ಹೋಗ್ಬೇಕಾಗತ್ತೆ, ಇನ್ಯಾರೋ ಕರೀತಾರೆ, ಅಲ್ಲಿ ಹೋಗ್ಬೇಕಾಗತ್ತೆ, ಅಲ್ಲೇನೋ ಸಮಸ್ಯೆ ಇದೆ, ಬರಬೇಕು ಅಂತಾರೆ, ಈ ಥರ. ಆದರೆ ಅದನ್ನು ನಾವು ತಿಳಿದುಕೊಂಡು ಬದಲಾವಣೆ ಮಾಡ್ಕೊಳ್ಬೋದು. ಹೌದು, ಖಂಡಿತ ಅದೇ ಥರ ವಿಷಯ. ಈಗ ನಮ್ಮದು ಒಂದು ಏನು ಸಾಧಕ ಬಾಧಕಗಳು ಗೊತ್ತಾಗುತ್ತೋ ನಮಗೆ, ನಮ್ಮ ವ್ಯಕ್ತಿತ್ವದ, ಅದು ಸರಿ ಮಾಡ್ಕೋಬೋದು. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋದೇ ಜೀವನ ಅಲ್ವಾ? ಎಲ್ಲ ಒಂದು ಬಿಟ್ಟು ಒಂದು ಇಟ್ಕೊಳ್ಳೋಕ್ಕಾಗಲ್ಲ. ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಪರ್ಸನಾಲಿಟಿ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಪರ್ಸನಾಲಿಟಿ ಇದೆಲ್ಲ ಡ್ರೈವರ್ ನಂಬರ್ ಅಂತ ಹೇಳಿದ್ರೆ ಮೂಲಾಂಕ ಅಂದರೆ ಮೂಲವಾಗಿರುವಂಥ ವ್ಯಕ್ತಿತ್ವ, ಪರ್ಸನಾಲಿಟಿ. ಈ ಪರ್ಸನಾಲಿಟಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ನಂಬರ್ಸ್ ಕೆಲಸ ಮಾಡುತ್ತೆ. ಆಮೇಲೆ ಗುರುಗಳೇ, ನಾವು ಆಚೆ ಕೇಳ್ದಂಗೆ ಇವಾಗ ಅದೃಷ್ಟದ ಸಂಖ್ಯೆ 6, ಈ 6 ಡೇಟಲ್ಲಿ ಮದುವೆ ಆದರೆ, ಇಲ್ಲ 6 ಡೇಟಲ್ಲಿ 6ನೇ ತಾರೀಕಲ್ಲಿ ಏನೋ ಒಂದು ಒಳ್ಳೆ ಕೆಲಸ, ಏನೋ ಒಂದು ಇವಾಗ ಕಂಪ್ನಿ ಶುರು ಮಾಡ್ತಾ ಇದೀವಿ, ಏನೋ ಅಂಗಡಿ ಶುರು ಮಾಡ್ತಾ ಇದೀವಿ, ಇಂಥ ಡೇಟ್ಸ್ ಅಂತ ಇರುತ್ತೆ ಅಲ್ಲ ಗುರುಗಳೇ? ಆ ಡೇಟಲ್ಲಿ ಮಾಡಿದಾಗ ನಮ್ಮ ಜೀವನ ತುಂಬ ಉಜ್ವಲವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ನಾನು ಕೇಳಿದ್ದೀನಿ, 6, 9 ಎಲ್ಲ, ಅದು ನಿಜವಾಗ್ಲೂ ತರುತ್ತಾ ನಮಗೆ ಭಾಗ್ಯ? ಹೌದು, ತರುತ್ತೆ. ಆದರೆ ಒಂದು ವಿಷಯ ಏನು ತಗೋಬೇಕಂದ್ರೆ, ನಾವು ಈ ಡೇಟ್ಸ್ ಇದೆಯಲ್ಲ,
ನಮ್ಮ ಡೇಟ್ಗೆ ಮ್ಯಾಚ್ ಆಗ್ತಿದೆಯಾ ಅಂತ. ಓ ಹಾಂ 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 ಅದು ಜನರಲ್ ಆಗಿ ಎಲ್ಲರಿಗೂ ಆಗುತ್ತೆ, ನಿಜ. ಯಾಕೆಂದರೆ ಮುಂದೆ ನಾವು ಆರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ ಯಾಕೆ ಆರ್ ಅಂತ. ಅದು ಜನರಲ್ ಆಗಿ ಒಂದಾಗುತ್ತೆ, ಆದರೆ ಎಲ್ಲರಿಗೂ ಆಗುವಂಥದ್ದು ಇವ್ರಿಗೆ ಈ ವ್ಯಕ್ತಿಗೆ ಆಗಬೇಕಲ್ಲ, ಸರ್ವಕಾಲಿಕ ಸತ್ಯ ಆಗೋಲ್ಲ ಅದು. ಓ ಎಲ್ಲರಿಗೂ ಅದು ಅಪ್ಲೈ ಮಾಡೋಕ್ಕಾಗಲ್ಲ, ಆಗೋದಿಲ್ಲ. ಇದು ನ್ಯೂಮರಾಲಜಿ ಇಸ್ ಆಲ್ವೇಸ್ ಪರ್ಸನಲೈಸ್ಡ್. ಓಕೆ ಓಕೆ ಆಯ್ತು, ಜನರಲ್ ತಗೊಳಕ್ಕಾಗೋದಿಲ್ಲ. ಅದೇ ನೀವು ಹೇಳ್ದಂಗೆ ಈ ಮುಂಚೆನೆ ತಿಳಿಸಿದ್ರಿ, 1ಕ್ಕೂ 6ಕ್ಕೂ ಆಗ್ ಬರಲ್ಲ ಅಂತ. ಹೌದು, ಆ ರೀತಿ ನಾವು ತಿಳ್ಕೋಬೇಕು. ಹೌದು, ಆ ನಂಬರ್ಗೂ ಬರುತ್ತಾ? ಖಂಡಿತ ಆಗ್ ಬರಲ್ಲ, ಖಂಡಿತ ಆಗ್ ಬರೋದಿಲ್ಲ. ಅದು ಬಹಳ ಮುಖ್ಯ. ಇದನ್ನ ಆಮೇಲೆ ಕೆಲವು ದೋಷಗಳನ್ನು ಕೂಡ ನೋಡಬಹುದು, ಆಯ್ತಾ, ಡೇಟಲ್ಲಿ ನೋಡ್ಬೋದು. ಈಗ ಮೊನ್ನೆ ಅಂದರೆ ಒಂದು ಡೇಟ್ ಹೇಳ್ತೀನಿ ನೋಡಿ, 2 ಫೆಬ್ರವರಿ 2022. ಎಷ್ಟಿದೆ ಅದರಲ್ಲಿ? 2 ಹೇಳಿ. ಎಲ್ಲ ಬರೀ 2 ಇರೋದು. 22 ಫೆಬ್ರವರಿ 2022. ಆಯ್ತಾ, ದಿನಾಂಕ ಎಲ್ಲ 2 ಬರುತ್ತೆ, ಎಲ್ಲ 2 ಬರುತ್ತೆ. ಅದು ಕೂಡಿದಾಗ ಬೇರೆನೆ ಬರುತ್ತೆ. ಆದರೆ ಎಷ್ಟೋ ನಂಬರ್ ಇಲ್ಲ ಅಲ್ಲಿ, ಎಷ್ಟೋ ನಂಬರ್ ಇಲ್ಲ. ಇದೆಲ್ಲ ಒಂದು ಚಾಲೆಂಜಸ್ ಬರುತ್ತೆ. ಅವಾಗ ಆ ಥರ ವ್ಯಕ್ತಿ ಹಾಕಿರ್ತಾರೆ, ಅಂದರೆ ಬರೀ 2 ಕಾಣ್ತಿದೆ. ಯಾವುದೇ ಒಂದು ಸಂಖ್ಯೆ 2ಕ್ಕಿಂತ ಹೆಚ್ಚು ಬರಬಾರ್ದು ಡೇಟ್. ಅಂದರೆ ಒಂದು ನೋಡಿ, ಒಂದು ಜನ್ಮದಿನ ತಗೊಂಡು ಒಂದು ಫುಲ್ ಡೇಟು, ಇಯರು, ಮಂತ್ ಎಲ್ಲ ಹಾಕಿದಾಗ 1ಕ್ಕೆ 2 ಬರಬಹುದು, ಹೆಚ್ಚು ಕಮ್ಮಿ. 2ಕ್ಕಿಂತ ಹೆಚ್ಚು ಬರಬಾರ್ದು, ಮತ್ತೆ 2 ಬರಬಾರ್ದು. ಅಂದರೆ ತಿಂಗಳು ಇಸ್ವಿ. ಹೌದು. ಈಗ 7/1977 ಇದೆಲ್ಲ ಬಂದು 7 ನೋಡಿ ಎಷ್ಟಿದೆ, 7. ಬಹಳ ಹೇಳಿದೆ. ಅಂದರೆ ಅದು ಏನಾಗುತ್ತೆ, ಅಷ್ಟು ಕೆಲಸ ಮಾಡ್ತಿರ್ತದೆ ಓವರ್ ಡೋಸ್ ಇದ್ದಾಗೆ. ನಮ್ಮ ಗುರುಗಳು ಹೇಳ್ತಿದ್ರು, ಭಾಳ ಚೆನ್ನಾಗಿ ಉದಾಹರಣೆ ಕೊಡ್ತಿದ್ರು. ಹೇಗೆಂದರೆ, ಒಂದು ಕಪ್ಪಲ್ಲಿ ಕಾಫಿ ತೊಗೊಳ್ತೀರಾ, ಅದರಲ್ಲಿ ಏನೂ ಅಂದರೆ ಸಕ್ಕರೆ ಹಾಕ್ತಿಲ್ಲ ಅಂದರೆ ಅದು ಸ್ವಾದ ಇರೋಲ್ಲ, ಕಾಫಿ ಅಷ್ಟೇ ಅಲ್ವಾ. ಅದಕ್ಕೆ 1 ಚಮಚ ಹಾಕ್ಕೊಂಡಾಗ ಸಾಧಾರಣವಾದಂಥ ಒಂದು ಕಾಫಿ, 2 ಚಮಚ ಹಾಕ್ಕೊಂಡ್ರೆ ಸಾಕಪ್ಪ, ಟೀ ಸ್ಪೂನ್ ಹೇಳ್ತಾ ಇದ್ದೀನಿ ನಾನು, ಆಯಿತಾ. ಅಂದರೆ ಸಫಿಷಿಯೆಂಟ್, ಅದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ನೀವು ಹಾಕಿದ್ರೆ ಅದೇನಾಗುತ್ತೆ, ಸಕ್ಕರೆ ಹೆಚ್ಚಾದರೆ ಏನಾಗುತ್ತೆ, ಕುಡಿಯೋಕ್ಕಾಗಲ್ಲ, ಅದು ಕಲ್ಗಚ್ಚಾಗುತ್ತೆ. ಅದೇ ಥರನೇ ಇದರಲ್ಲಿ ನಂಬರ್ಸು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಒಂದು ನಂಬರ್ ಎಷ್ಟು ನಮಗೆ ಭಾಗ್ಯ ತಂದು ಕೊಡುತ್ತೋ, ಅದೇ ನಂಬರ್ಗಳು ತುಂಬ ರಿಪೀಟ್ ಆದರೆ ಒಂದು ಡೇಟಲ್ಲಿ ಅದು ಕೂಡ ಡೇಂಜರಸ್. ಇದನ್ನು ನೋಡಬೇಕು, ಸೂಕ್ಷ್ಮವಾಗಿ ನೋಡಬೇಕು. ಇದು ಚಾಲೆಂಜಸ್ ಇರೋದು. ಬರೀ ಒಂದು ಬರ್ತ್ ಡೇಟಿಂದ ಎಲ್ಲ ಹೇಳ್ತೀನಿ ಅನ್ನೋದು ಮೌಢ್ಯ. ಖಂಡಿತ ಅದು ಕೆಲಸ ಮಾಡಲ್ಲ. ಇದೇನಂತ ಹೇಳಿದ್ರೆ, ಅದು ಡೇಟ್ ಆಫ್ ಬರ್ತು, ಮಂತು, ಇಯರ್ ನೋಡಿಕೊಂಡು ಇದ್ರ ಮುಂದುವರೆದ ಭಾಗ ಏನಿದೆ ಅಂತ ಹೇಳಿದ್ರೆ ಪರ್ಸ್ನಲ್ ಇಯರ್ ಅಂತ ಇರುತ್ತೆ. ಅಂದರೆ ಈ ವರ್ಷ ಹೇಗಿರುತ್ತೆ ಅನ್ನೋದು, ಅಂದರೆ ಆ ಸಮಯ ನೋಡ್ಕೊಳ್ಳೋದು. ಈ ವರ್ಷದಲ್ಲಿ ಏನೇನು ಸಿಗುತ್ತೆ, ಪರ್ಸ್ನಲ್ ಮಂತು, ಈ ತಿಂಗಳು ಹೇಗಿರುತ್ತೆ, ದಿನದವರೆಗೂ ನೋಡ್ಬೋದು. ಈ ದಿನ ಹೇಗಿದೆ ಅದನ್ನು ಕೂಡ ನೋಡ್ಬೋದು. ಪ್ರತಿಯೊಂದು ದಿನ, ಈಗ ಒಂದು ಡೇಟ್ ಆಫ್ ಬರ್ತ್ ಇಟ್ಕೊಂಡಾಗ ಈ ದಿನ ನನಗೆ ಹೇಗೆ ಬರುತ್ತೆ, ಈ ತಿಂಗಳು ಹೇಗಿರುತ್ತೆ, ಈ ವರ್ಷ ಹೇಗಿರುತ್ತೆ, ಅದನ್ನು ತಿಳ್ಕೊಳ್ಬೋದು, ಖಂಡಿತ ತಿಳ್ಕೊಬೋದು. ನಂಬರ್ 2 ಅಂತ ಹೇಳಿದ್ರೆ ಚಂದ್ರ ಅಂತ ಹೇಳ್ತೀವಿ. ಜನ್ಮ ದಿನಾಂಕ 2, 11, 20 ಮತ್ತು 29 ಇವೆರಡು ಎಲ್ಲರೂ ಕೂಡ ಮೂಲಾಂಕ ಬಂದ್ಬಿಟ್ಟು 2. ಅಂದರೆ ಬರ್ತ್ ಡೇಟು 2 ಬರುತ್ತೆ, ಕೂಡಿದಾಗ 2 ಬರುತ್ತೆ. ಇವ್ರು ಹೇಗಿರ್ತಾರೆ, ಜಿಜ್ಞಾಸೆ ಅಲ್ವಾ. ಹೇಗಿರ್ತಾರೆ ಅಂತ ಹೇಳಿದ್ರೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಚಂದ್ರ ಹೇಗಿರುತ್ತೆ, ದಿನ ಒಂದೊಂದು ದಿನ ಒಂಥರ ಇರುತ್ತೆ. ಆ ಥರ ಇವರು ಭಾಳ ಚೆನ್ನಾಗಿರ್ತಾರೆ. ಅಂದರೆ ಮಾತಾಡಿದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಇವ್ರಿಗೆ ಜೊತೆಗೆ ಯಾರಾದರೂ ಇರಲೇಬೇಕು, ಒಬ್ಬೊಬ್ರು ಇರ್ಲಿಕ್ಕಾಗಲ್ಲ. ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಜೊತೆಗೆ ಡಿಪ್ಲೊಮ್ಯಾಟಿಕ್. ಚಂದ್ರ ಅಂದರೆ ರಾಣಿ ಅಂತ ಹೇಳ್ತೀವಿ, ಆಯಿತಾ. ಸಣ್ಣದಕ್ಕೆಲ್ಲ ಒಪ್ಪಲ್ಲ ಇವರು, ಇವಾಗೆಲ್ಲ ಸರಿಯಾಗೇ ಇರಬೇಕು. ಆಮೇಲೆ ಶುಶ್ರೂಷೆ ಮಾಡುವಂಥ, ಅಂದರೆ ಕೋಆಪರೇಟಿವ್ನೆಸ್ಸು, ಅಡುಗೆ ಮಾಡೋದು ಭಾಳ ಇಷ್ಟ ಆಗುತ್ತೆ. ಮತ್ತು ಈ ನರ್ಸಿಂಗು, ಯಾರಾದರೂ ಈಗ ಇದು ಒಂದು ಕತೆ ಹೇಳು ಅಂದರೆ ಭಾಳ ಚೆನ್ನಾಗಿ ಕತೆ ಹೇಳ್ತಾರೆ. ಮತ್ತು ನೋಡ್ಕೊಂಡು ಆರೈಕೆ ಮಾಡುವಂಥದ್ದು, ಇದೆಲ್ಲ ಭಾಳ ಚೆನ್ನಾಗಿ ಆಗಿಬರುತ್ತೆ ಇವ್ರಿಗೆ. ಆದರೆ ಎಮೋಷ್ನಲಿ ತುಂಬ ವೀಕು. ಅಂದರೆ ಬೇರೆ ನಂಬರ್ಸ್ ನೋಡಬೇಕಾಗುತ್ತೆ, ಆದರೂ ಕೂಡ ಎಮೋಷ್ನಲ್ ತುಂಬ ಕಷ್ಟ, ತಡ್ಕೊಳಕ್ಕಾಗೋದಿಲ್ಲ. ಏನು ನೋಡ್ತಿರ್ತಾರೆ ಸೀರಿಯಲ್ಲೋ ಫಿಲಮನ್ನು ಅಳ್ತಾ ಇರ್ತಾರೆ, ಅಲ್ಲೇನೋ ಇಲ್ಲೇ ಆಗಿರೋ ಥರ. ಅಥವಾ ಯಾವುದೋ ಒಂದು ನ್ಯೂಸ್ ಬಂದ ಹೇಳಿದಾಗ ಏನೋ ನಮ್ಮ ಮನೇಲೇನೋ ಆಗಿದೆಯೋ ಥರ, ದೂರ ಎಲ್ಲೋ ಗೊತ್ತೇ ಇರೋಲ್ಲ, ಯಾರು ಅಂತಾನೆ ಗೊತ್ತಿರೋದು. ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ಕೊಂಡು ನೋಡ್ತಿರ್ತಾರೆ. ಯಾರೋ ಒಬ್ಬರು ಸೆಲೆಬ್ರಿಟಿ ಯಾರೋ ಹೋರೋದು, ಫಿಲಮ್ ಅಥವಾ ಏನೋ ಒಂದು ಯಾರೋ ಒಬ್ಬರು ರಾಜಕಾರಣಿನೋ ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ. ಇವ್ರಿಗೆ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ, ಅದರಲ್ಲಿ ನೋಡಿರಲ್ಲ ಅವರು, ಆಯಿತಾ. ಆದರೆ 2-3 ದಿನ ಇವ್ರಿಗೆ ಬಹಳ ಬೇಜಾರಾಗಿರುತ್ತೆ ನೋಡಿಕೊಂಡು. ಯಾಕಂದ್ರೆ ನೀವು ಬರೀ ನ್ಯೂಸ್ ನೋಡಿಕೊಂಡು
ಈ ಥರ ಅಷ್ಟು ಎಮೋಷ್ನಲಿ ಸ್ವಲ್ಪ ಅಷ್ಟು ಎಮೋಷನ್ ಆಗಿರ್ತಾರೆ. ಆದರೆ ತುಂಬ ಇಂಟ್ಯೂಟಿವ್, ಅಂದರೆ ಇವ್ರಿಗೇನಾಗುತ್ತೆ ಮುಂದೆ ಏನಾಗುತ್ತೆ ಚೆನ್ನಾಗಿ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಅದು ಭಾಳ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಇವ್ರಿಗೆ. ಆಮೇಲೆ ಅಷ್ಟೇ ಸೆನ್ಸಿಟಿವ್ ಆಗೂ ಇರ್ತಾರೆ, ಕ್ರಿಯೇಟಿವ್ ಆಗೂ ಇರ್ತಾರೆ. ಆಮೇಲೆ ಎಲ್ಲರ ಜೊತೆ ಬೇಗ ಮಿಂಗಲ್ ಆಗ್ತಾರೆ, ಭಾಳ ಬೇಗ ಮಿಂಗಲ್ ಆಗ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಆದರೆ ಜೊತೆಗೆ ಯಾರು ಇರಲೇಬೇಕು ಇದು. ಆಮೇಲೆ ಕೋಆಪರೇಟಿವ್, ಎಲ್ಲ ಜೊತೆ ಎಲ್ಲೋದ್ರೆ ಅಲ್ಲಿ ಹೊರಟೋಗ್ತಾರೆ. ಅಂದರೆ ಎಲ್ಲಿ ಯಾವ ಊರಿಗೆ ಹೋದರೆ ಅಲ್ಲಿ ಬೇಗ ಹೊಂದ್ಕೊಂಡ್ಬಿಡ್ತಾರೆ. ಆಮೇಲೆ ಯಾರಾದರೂ ಈಗ ಕಷ್ಟ ಹೇಳ್ಕೊಂಡಾಗ ಅವ್ರಿಗೇನಾದರೂ ಒಂದು ಸಹಾಯ ಮಾಡ್ತಾರೆ. ಆಮೇಲೆ ರಿಲೇಷನ್ಶಿಪ್ಪು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಇವ್ರಿಗೆ ಫೋನ್ ಮಾಡೋದು, ಅವ್ರು ಫೋನ್ ಮಾಡೋದು, ಯಾರಾದರೂ ಈಗ ಯಾರಾದರೂ ಒಂದು ಫಂಕ್ಷನ್ಗೆ ಕರೆದಾಗ ಹೋಗಿ ಬರುವಂಥದ್ದು, ಭಾಳ ಬೇಗ ಮಿಂಗಲಾಗ್ತಾರೆ. ಆಮೇಲೆ ಇವ್ರಿಗೇನಾದರೂ ಹೇಳಿದ್ರೆ ಬೇಗ ನೋವಾಗುತ್ತೆ. ಮತ್ತು ಇವರು ಇನ್ನೊಂದು ಏನು ಹೇಳಿದ್ರೆ, ಇವಾಗ ಜನಗಳಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಇವ್ರೇನಪ್ಪ ಮೊನ್ನೆ ಹೋದಾಗ ಚೆನ್ನಾಗಿ ಮಾತಾಡ್ತಿದ್ರು, ಇವತ್ತೇನೋ ಬೇರೆ ಥರ ಇದ್ದಾರೆ, ನನ್ನಲ್ಲಿ ತೊಂದರೆ ಇದೆಯೋ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಅವರವರೇ ಭಾವಿಸ್ಕೊಂಡ್ಬಿಡ್ತಾರೆ. ಹಾಗಾದರೆ ಅವ್ರು ಆ ಥರ ಇರೋಲ್ಲ, ಬದಲಾವಣೆ ಆಗ್ಬಿಡುತ್ತೆ. ಅಂದರೆ ಜಗತ್ತಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಒಂದೇ ಥರ ಕಾಣೋಲ್ಲ ಅವರು. ಅಂದರೆ ಒಂದಿನ ಈ ಥರ ಕಾಣ್ತಾರೆ, ಇನ್ನೊಂದು ಥರ ಬೇರೆ ಥರ ಕಾಣ್ತಾರೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಕೆಲವು ಸಲ ಇವ್ರಿಗೆ ಹೇಳ್ಕೊಡೋ ಅಂದರೆ ಒಳಗಡೆ ಸುಪ್ತವಾಗಿರುವಂಥ ಆಲೋಚನೆಗಳಿರುತ್ತೆ, ಹೇಳ್ಕೋಬೇಕು. ಅದಕ್ಕೆ ಯಾವ ಜೊತೆಗಿರ್ಬೇಕು ಜನ ಅಂತ ಹೇಳಿ, ಜೊತೆಗೆ ಪಾಸಿಟಿವ್ ಜನ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರಿಗೊಂಥರ ಏನೋ ಒಂಥರ ಕಳ್ಕೊಂಡಾಗಿರ್ತಾರೆ. ಜನ ಇರಲೇಬೇಕು ಇವ್ರ ಜೊತೆಗೆ, ಯಾರು ಹೇಳ್ಕೊಳ್ಳೋಕ್ಕೆ ಒಂದು ಫ್ರೆಂಡ್ಸ್ ಇರಬೇಕು, ಯಾರೋ ಒಬ್ರು ಒಟ್ಟಲ್ಲಿ ಫೋನ್ ಮಾಡಿ ಹೇಳಬೇಕು, ಮಾತಾಡಬೇಕು. ಒಬ್ಬೊಬ್ಬರು ಬಿಟ್ಟಾಗ ಬಹಳ ಕಷ್ಟ, ಮೈಂಡ್ ಸ್ಥಿರವಾಗಿರೋದಿಲ್ಲ. ಒಬ್ಬರೇ ಯಾವತ್ತೂ ಇರೋಕ್ಕೆ ಇಷ್ಟಪಡಲ್ಲ. ಹೌದು, ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಒಂದು ಬಳ್ಳಿ ಇದ್ದಾಗೆ, ಬಳ್ಳಿ ಹೇಗೆ ಒಂದು ಸಪೋರ್ಟ್ ಬೇಕೋ ಅದೇ ಒಂದು ಸಪೋರ್ಟ್ ಬೇಕೇ ಬೇಕು. ನೋಡಿ ಬಳ್ಳಿ ಎಷ್ಟು ಚೆನ್ನಾಗಿರುತ್ತೆ, ಆದರೆ ಅದನ್ನು ಒಂದು ಸಪೋರ್ಟ್ ಬೇಕೇ ಬೇಕಾಗತ್ತೆ. ಇದನ್ನು ಅವ್ರು ನೋಡ್ಕೋಬೇಕಾಗತ್ತೆ. ಇವ್ರಿಗೆ ಸರಿ ಹೊಂದುವಂಥ ನಂಬರು ಮತ್ತು ಸರಿ ಹೊಂದ್ಕೊಳ್ಳದೆ ಇರತಕ್ಕಂಥ ನಂಬರು ಯಾವುದು? ಮತ್ತು ಒಂದು ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಒಂದು 1 3 5 1 3 5 1 3 5 ಚೆನ್ನಾಗಿ ಆಗಿಬರುತ್ತೆ. ಮಿಕ್ಕಿದೆಲ್ಲ ಸಾಧಾರಣವಾಗಿ ಮ್ಯಾಚ್ ಆಗುತ್ತೆ. 6 ಮತ್ತು 8 ಅಷ್ಟು ಮ್ಯಾಚ್ ಆಗಲ್ಲ. 6 ಮತ್ತು 8 ಅಷ್ಟು ಮ್ಯಾಚ್ ಆಗೋದಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದೇ. 4 ಕೂಡ ಅಷ್ಟು ಮ್ಯಾಚ್ ಆಗೋದಿಲ್ಲ. 4 ಕೂಡ ಅಷ್ಟು ಮ್ಯಾಚ್ ಆಗೋದಿಲ್ಲ, ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಭಾಗ್ಯಾಂಕ ಎಲ್ಲ ಹೇಗೆ ಅಂತ ಹೇಳಿದ್ರೆ ಅದನ್ನು ಪೂರ್ತಿ ನೋಡಿಕೊಂಡೇ ಹೇಳಬೇಕಾಗತ್ತೆ, ಆಯಿತಾ? ಆದರೆ ಏನಾಗುತ್ತೆ, ಇವ್ರಿಗೆ ಎಷ್ಟು ಟ್ಯಾಲೆಂಟ್ ಇರುತ್ತೆ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಮಲ್ಟಿ ಟಾಸ್ಕಿಂಗು. ಬೇಕಾದ್ರೆ ನೋಡಿ, 2 ಇರೋರು ಏನೋ ಯೋಚನೆ ಮಾಡ್ತಿರ್ತಾರೆ, ಎಲ್ಲ ಬೇಗ ಮಾಡ್ತಾರೆ. ಮತ್ತು ಇವರು ಸಂಚಾರ ಪ್ರಿಯರು, ತಿರುಗ್ತಾ ಇರಬೇಕು. ಹೌದು, ಸಂಚಾರ ಹೋರಾಟ ಇರಬೇಕು, ಎಲ್ಲ ಒಂದು ಕಡೆ ಹೊಸ ಜಾಗಕ್ಕೆ ಹೋಗ್ತಾ ಇರಬೇಕು. ಮತ್ತು ಚಾರಣ ಪ್ರಿಯರು, ಅಂದರೆ ಹೊಸ ಜಾಗಗಳಿಗೆ ಹೋಗಿ ನೋಡ್ಕೊಂಬರೋದು, ಹೊಸ ಜನ, ಹೊಸ ವಾತಾವರಣ. ಮತ್ತು ಆಹಾರ ವಿಚಾರದಲ್ಲೂ ಕೂಡ ತುಂಬ ಇಷ್ಟಪಟ್ಟು ಆಹಾರ ಸೇವನೆ ಮಾಡೋದು, ಬೇರೆ ವಿಚಾರಗಳು ಇರುತ್ತೆ. ಅದೇ ಒಂದು ಫುಡ್ ಬಿಸ್ನೆಸ್ ಮಾಡೋದು, ಇದೆಲ್ಲ ಇರುತ್ತೆ. ಆಹಾರ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಇವ್ರು ಕೇಳೋದೇ ಹೇಳ್ತಾ ಇರಬೇಕಾದ್ರೆ, ಎಲ್ಲಿ ಸಿಗುತ್ತೆ, ಯಾವ ಇದಕ್ಕೆ ಏನು ಸಿಗುತ್ತೆ ಅದೆಲ್ಲ ಹೇಳ್ತಾರೆ. ಇದೆಲ್ಲ ಯಾವ ಊರಿಗೆ ಹೋದರೆ ಏನು ಸಿಗುತ್ತೆ, ಅಲ್ಲೊಂದು ಹೋಟ್ಲಿದೆ ನೋಡಿ, ಅಲ್ಲಿ ನಿಲ್ಲಿಸ್ಕೊಳ್ಳಿ, ಇದೆಲ್ಲ ಹೇಳುವುದು. ಇದೆಲ್ಲ ಚಂದ್ರ ಹಾಗೆ ಯಾವಾಗಲೂ ಕೂಡ ಸಂಚಾರ ಪ್ರಿಯ. ಆಮೇಲೆ ಇವರಿಗೆ ಹಾಲಿನ ಪ್ರಾಡಕ್ಟ್ಸು, ಅಂದರೆ ಹಾಲೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಲು ಬಿಸ್ನೆಸ್ ಮಾಡಿದ್ರೆ ಅವರು ಉನ್ನತ ಮಟ್ಟಿಗೆ ಹೋಗ್ತಾರೆ. ಶುಶ್ರೂಷೆ ಏನಿದ್ರು, ಈಗ ನೋಡಿ, ಹಾಲು ಅಂದರೆ ಮಗು ಕೊಡುವಂಥ ಒಂದು ವಸ್ತು ಅಲ್ವಾ? ಅದೇ ಶುಶ್ರೂಷೆ ಮಾಡುವಂಥ ಏನು ಮಾಡಿದ್ರು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ.